ಅಮ್ಮರ ಅತ್ಯಾರ ಮಾವರ ಏನು ತರಲಿ ನಿಮ್ಗೆ? ಏನು ಬೇಡವ, ಐತಿನ ನೋಡಿಲ್ಲಿ ಅಕ್ಕಿ ರೊಟ್ಟಿ ಅಂತೂ ಮಸ್ತಾಗಿ ಬಿಡವ. ನಮಗಂತೂ ಭಾಳ ಇಷ್ಟ ಆಯ್ತು ನೋಡು. ಯಾರು ನೀ ಮಾಡಿದೆ ನೀನು ಲಲಿತಾವ್ ಮಾಡಿದ್ಲ? ಅಮ್ಮರ ಲಲಿತಾವನ್ನ ಮಾಡಾಳ್ರಿ ಅಕ್ಕಿ ರೊಟ್ಟಿನ. ಭಾರಿ ಆಗ ಬಿಡವ ಅಕ್ಕಿ ರೊಟ್ಟಿ ಎಲ್ಲ ತರಕಾರಿ ಗಿರಕಾರಿ ಹಾಕಿ ಮಸ್ತ್ ಮಾಡಾಳ. ನಮಗಂತೂ ಭಾಳ ಇಷ್ಟ ಆಯ್ತು ನೋಡವ. ಹೌದನ್ರಿ ಮಾವರ, ಲಲಿತಾವ ಅಡಿಗೆ ಎಲ್ಲ ಭಾರಿ ಚಲೋ ಮಾಡ್ತಾಳ್ರಿ ಮಾವರ. ಏನಾರ ಒಂದು ಕಲಿತಿರ್ತಾಳ್ರಿ ಹೊಸಾದು. ಇವತ್ತು ಆಕಿನ ಮನ್ಯಾಗ ಸೊಪ್ಪು ತರಕಾರಿ ಎಲ್ಲ ಇದ್ವಾರಿ, ಅದಕ್ಕೆ ಅವನ್ನೆಲ್ಲ ಹಾಕಿ ಮಾಡಿದ್ರೆ ಖಾಲಿನೂ ಆಗುತ್ತಾ, ತರಕಾರಿ ಹಂಗೆ ಎಲ್ಲರಿಗೂ ತಿನ್ನಂಗೂ ಆಗುತ್ತಂತಂದು ಆಕಿ ರೊಟ್ಟಿನ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ಲರಿ. ನಮ್ಮ ಅತ್ತಿಗೆಮ್ಮ ಭಾರಿ ಮಾಡ್ತಾಳೆ. ಯಾವ ಅಡುಗೆ ಮಾಡಿದ್ರು ಅಷ್ಟ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳೆ. ಹೌದೌದು, ಇಷ್ಟು ದಿನ ನಾ ಮಾಡಿ ಹಾಕಿದಾಗ ಒಬ್ರು ಕೂಡ ಹೌದು ಅಡಿಗೆ ಇಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ನೋಡಂತ ಒಬ್ರು ಒಂದು ದಿನ ಅಂದಿಲ್ಲ. ಈಗ ಸೊಟ್ಟ ಮಟ್ಟ ಬಂದು 4 ದಿನ ಆಗಿಲ್ಲ ಅಕ್ಕಿ ಮಾಡೋ ಅಡಿಗೆ ನಿಮಗೆಲ್ರಿಗೂ ಆಹಾ ಓಹೋ ಅನ್ನಂಗೆ ಆಗಾಕುಂತೈತನ. ನೀನು ಯಾವತ್ತು ಈ ಥರ ವೆರೈಟಿ ಅಡುಗೆ ನಮಗೆಲ್ಲಿ ಮಾಡಿಕೊಟ್ಟಿದ್ದಿ? ಅದ ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟಾರ ಮಾಡಿದ್ರು, ಉಪ್ಪಿಟ್ಟು ಅವಲಕ್ಕಿ, ಅಮಾಸಿಗೆ ಒಂದ್ಸಲ ಹುಣ್ಣಿಮೆಗೆ ಒಂದ್ಸಲ ಯಾವಾಗಾರ ಒಂದ್ಸಲ ನಿನಗೆ ತಿಳಿದಾಗ ದೋಸೆ ಮಾಡ್ತಿದ್ದಿ. ಅದನ್ನ ಬಿಟ್ರೆ ಮತ್ತೆ ಏನಾರ ಮಾಡ್ತಿದ್ಯಾ ನೀನು? ಏನಿಲ್ಲ. ಅದಕ್ಕೆ ನಮ್ಗೆ ಇವೆಲ್ಲ ಹೊಸ ಅನ್ಸಾಕುಂತವು, ರುಚಿ ಅನ್ಸಾಕುಂತೈತಿ. ನೀನು ಅಕ್ಕಿ ರೊಟ್ಟಿ ಮಾಡಿದ್ರೆ ಬರೀ ಅದು ಅಕ್ಕಿ ರೊಟ್ಟಿ ಬಿರುಸಾಗಿರ್ತಿತ್ತು, ಒಂದು ಚೂರು ಉಪ್ಪಿರ್ತಿಲ್ಲ ಆಗಿತ್ತು, ಖಾರ ಇರ್ತಿಲ್ಲ ಆಗಿತ್ತು, ಹಂಗೆ ಮಾಡ್ತಿದ್ದಿ. ಅದ ನೋಡಿ ಲಲಿತಾವ ಅಕ್ಕಿ ರೊಟ್ಟಿಯಾಗ ಎಲ್ಲ ತರಕಾರಿ ಹಾಕಿ ಎಷ್ಟು ಮಸ್ತ್ ಮಾಡ್ಯಾಳ ನೋಡು. ಹಂಗ ಇನ್ನೊಂದು ಬೇಕಂತ ಅನ್ಸಿರ್ಬೇಕು, ಹಂಗೆ ಮಾಡ ಅಕ್ಕಿ ರೊಟ್ಟಿನ. ನಾನು ನೋಡ್ತೀನಿ ಆಕಿ ಎಷ್ಟು ದಿನ ಹಿಂಗ ಮಾಡಿ ಹಾಕ್ತಾಳಂತಂದು. ಈಗೇನೋ ಹೊಸದಾಗಿ ಬಂದಾಳಲ್ಲ ಅದಕ್ಕೆ ಹುರುಪೈತಿ, ಇದನ್ನ ಮಾಡ್ಬೇಕಂತಂದು. ನಾನು ನೋಡ್ತೀನಿ ಎಷ್ಟು ದಿನ ಹಿಂಗ ಮಾಡ್ಕೊಂಡು ಹೋಗಾಳಂತಂದೆ. ನಿಂದು ಬರೀ ಇಂಥದ್ದು, ನಿಂದು ಬರೀ ದುರ್ಬುದ್ಧಿನ. ಸಾಕು, ಬಾಯಿ ಮುಚ್ಚೋದು ಮೊದಲು ಸುಮ್ಮನೆ ತಿನ್ನು. ಲೇ ಲಕ್ಷ್ಮಿ, ಆಚಾರ ಬಡಿಯೋದು ಬಿಟ್ಟು ಮೊದಲು ಹೊಟ್ಟೆ ತುಂಬ ತಿನ್ನೋದು ಕಲಿ. ಭಾಳ ಕಮ್ಮಗಾಗ್ಬಿಟ್ಟೈತಿ, ಇದನ್ನು ತಿನ್ಬೇಕು ನೋಡಿ. ಹಂಗ ನೀವ ತಿನ್ಕರಿ. ಒಳ್ಳೆ ನಾಯಿ ಕೂಡ ತಿನ್ನಂಗಿಲ್ಲ ಇದನ್ನ, ಹಂಗಾಗೈತಿ. ಜಿಗೀಬೇಕು ಒಂದ ಸಮನ. ತಿನ್ನಾಕ ಕುಂತೀರ ಏನ? ನಿಮ್ಗಂತೂ ಗತಿ ಇಲ್ಲದೆ ಇರೋರು ತಿಂತಾರಲ್ಲ, ಯಾವತ್ತೂ ಗತಿನೇ ಇರಂಗಿಲ್ಲಲ್ಲ ಅಂಥವ್ರಿಗೆ ಹೋಗಿ ಮೃಷ್ಟಾನ್ನ ಭೋಜನ ಕೊಟ್ಟಾಗ ಮಾಡ್ತಾರಲ್ಲ, ಹಂಗೆ ಮಾಡಾಕುಂತೀರಿ ನೀವೆಲ್ಲ. ಮತ್ತು ನಾವು ಆಗಲಿಂದ ಅದನ್ನ ಹೇಳಾಕುಂತಿದ್ದು, ಅಳಿಯಂದ್ರೆ ಅದನ್ನ ಹೇಳಿದ್ದು. ನಮಗಿಷ್ಟು ದಿನ ಈ ಥರ ಎಲ್ಲ ನೀನು ಯಾವಾಗ ಮಾಡ್ಕೊಟ್ಟಿದ್ದಿ? ಅದ ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟಲ್ಲ, ಅದಕ್ಕೆ ನಮಗಿದ ಮೃಷ್ಟಾನ್ನ ಭೋಜನ ಅಂತ ಅನ್ಸಾಕುಂತೈತಿ. ತಿನ್ನಾಕುಂತೀವಿ ಬಿಡು, ನಮಗಿಷ್ಟ ಆಗೈತಿ, ನಾವು ಖುಷಿ ಪಟ್ಟು ತಿನ್ನಾಕುಂತೀವಿ. ನೀನು ಏನು ತ್ರಾಸಾತು? ನಿಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬಿಡು. ಹ್ಞೂ ರೀ ಅತ್ತೆರ, ಯಾರಿಗೆ ಬೇಕಾಗೈತಿ ತಗೋ. ಹಂಗಂದ್ರೆ ಇದನ್ನ ನಂಗೆ ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಯಾಕೆ ತಿನ್ಲಿ? ಬೇಕಾಗಿಲ್ಲ ತಗೋ. ಸರಿ ರೀ ಅತ್ತೆರ, ನಿಮಗೆ ಬ್ಯಾಡ್ ಅಂದ್ರೆ ಇಟ್ಬಿಡ್ರಿ. ಒಳಗಡೆ ತರಕಾರಿ ಅವು ಇವೆಲ್ಲ ಅದಾವು, ನಿಮಗೆ ಏನು ಬೇಕಂತ ಅನಿಸ್ತೈತಿ, ನಿಮಗೆ ಏನು ಇಷ್ಟ ನಿಮ್ಮ ಕೈಯಾರೆ ನೀವೇ ಮಾಡ್ಕೊತೀನ್ರಿ. ನಾವು ಮಾಡಿದ್ದೆ ನಿಮಗೆ ಸೇರಂಗಿಲ್ಲ, ಸುಮ್ಮನೆ ಯಾಕೆ ಅಷ್ಟೊಂದು ತ್ರಾಸ ಪಟ್ಕೊಂಡು ತಿಂತೀರಿ? ಹೌದಿಲ್ರಿ ಅತ್ತೆರ? ಬಿಡ್ರಿ, ನಿಮಗೆ ಏನು ಬೇಕಂತ ನೀವು ಮಾಡ್ಕೊತೀನ್ರಿ. ಹೌದು ಲಕ್ಷ್ಮಿ, ಹೌದು. ಸವಿತಾವ ಹೇಳಕ್ ಕುಂತಿದ್ದು ಬರಬ್ಬರಿನ ಐತಿ. ನೀನು ಇಟ್ಟು ಬಿಡವ, ನಿನಗೆ ಸೇರ್ವಲ್ದಂದ್ರೆ ತಿನ್ನಾಕ ಹೋಗ್ಬೇಡ, ತ್ರಾಸ ಪಟ್ಕೊಂಡು ಬಿಟ್ಬಿಡು. ಅಡುಗೆ ಮನೆಯಾಗ ಎಲ್ಲ ಅದಾವು, ನಿನಗೇನು ಬೇಕಂತ ಮಾಡ್ಕೊಂಡು ತಿನ್ನೋಗ. ಒಟ್ಟಿನಲ್ಲಿ ಈ ಮನೆಗೆ ಯಾರಿಗೂ ನನ್ನ ಮೇಲೆ ಕಾಳಜಿನೇ ಇಲ್ಲ. ನಾನು ಊಟ ಮಾಡಬಾರ್ದು ನೋಡು. ಊಟ ಕುಂತೆ ಅಂದ್ರೆ ಹಿಂಗೆ ಏನಾರ ಮಾಡೋದು, ಏನಾರ ಹೇಳೋದು, ನನ್ನನ್ನು ಎಬ್ಬಿಸ್ಬಿಡೋದು. ಅವಾಗ ಸಮಾಧಾನ ಹೋದಿಲ್ಲ ನಿಮ್ಗೆ? ತಗೋರಿ, ಹೆಂಗಂದ್ರೆ ಯಾರಿಗೆ ಬೇಕಾಗೈತಿ ಇದು? ಇಲ್ಲಿ ಆಗಲಿಂದ ತಗೋರಿ ಇದನ್ನ ಅಂತಿದಿ, ತಾಟಿ ಕೆಳಗಡೆ ಸರ್ಸ್ಬಲ್ಲಿ. ಬೇಡ ಅಂದ್ರೆ ಕೊಡು, ಇಲ್ಲಿ ನಾ ತಿಂತೀನಿ. ನೀನು ಯಾಕೆ ತ್ರಾಸ ಪಡ್ಕೋತಿದ್ದಿ? ಕೊಡು, ನಂಗೆ ಇನ್ನೊಂದು ಅಕ್ಕಿ ರೊಟ್ಟಿ ಬೇಕಾಗೈತಿ, ಕೊಡು, ನಾನು ಹಾಕೋತೀನಿ. ಏನದ ಅನ್ನಕ್ಕೆ ಯಾವತ್ತು ಏನದ ಅನ್ನಕ್ಕೆ ಯಾವತ್ತು ಹಂಗೆ ದ್ರೋಹ ಮಾಡಬಾರ್ದು. ಕೈ ಕೊಟ್ಟಿದ್ದನ್ನ ಸುಮ್ಮನೆ ಹೆಂಗಿದ್ರು ಸುಮ್ಮನೆ ತಿನ್ಬೇಕು. ಹಾಗೆಲ್ಲ ಕೆಳಗಿಡೋದು, ಬೇರೆಯವ್ರಿಗೆ ಕೊಡೋದು ಹಾಗೆಲ್ಲ ಮಾಡಬಾರ್ದು. ನಿಮಗಂತೂ ಬುದ್ಧಿ ಇಲ್ಲ, ಹಾಗಂತ ನನಗೂ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿರನ? ಇವತ್ತೇನೋ ಪರವಾಗಿಲ್ಲ, ತಿಂತೀನಿ. ಸವಿ, ನಾಳೆಯಿಂದ ಏನು ಅಡುಗೆ ಮಾಡ್ಬೇಕಂದ್ರೂ ನನ್ನ ಕೇಳಿನ ಮಾಡ್ಬೇಕು ನೀವು. ನಿಮ್ಗೆ ತಿಳಿದಾಗ ಮಾಡೋದಲ್ಲ. ಅತ್ಯಾರ, ನಾಳೆಯಿಂದ ಅಡುಗೆ ನೀವೇ ಮಾಡಿಬಿಡ್ರಿ. ಸುಮ್ಮನೆ ನಿಮಗೆ ಏನು ತಿನ್ಬೇಕಂತ ಅನಿಸ್ತೈತಿ ಅದನ್ನು ನೀವೇ ಮಾಡಿಬಿಡ್ರಿ. ನಿಮಗೆ ಕೇಳಿ ಮಾಡೋದೆಲ್ಲ ಆಗೋದಿಲ್ಲಪ್ಪ. ನಮಗೇನು ತಿಳಿತೈತಿ ಅದನ್ನು ನಾವು ಮಾಡೋರು. ನಿಮಗೇನು ತಿಳಿತೈತಿ ನೀವು ಮಾಡ್ರಲ್ಲ ಅಡುಗೆನ. ಲೇ ಸವಿ, ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿ ಸರಿ ಹೋತು. ಇಲ್ಲ ಅಂತಂದ್ರೆ ಮತ್ತೆ ನಿನ್ನನ್ನು ನೋಡು, ಮತ್ತೆ ನಿನ್ನನ್ನು ಏನು ಮಾಡ್ತೀನಿ ಇವತ್ತು? ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಅತ್ಯನ್ನ ಕಿಮ್ಮತ್ತಿಲ್ಲ, ಏನಿಲ್ಲ, ಬರೀ ಎದುರು ಉತ್ತರ ಕೊಡೋದ ಆತ ನಿಂದು. ಯವ್ವ, ಏನಪ್ಪ ರಾಜು? ಏನು ಬೇವ ನೀವೆಲ್ಲರೂ ಜೋರು ಒದ್ರಾಡೋದು ಅಲ್ಲಿ ದಾರ್ಯಾಗೆಲ್ಲ ಕೇಳಾಕುಂತೈತಿ. ಸಣ್ಣಕ್ಕೆ ಮಾತಾಡ್ರಿ ಬೇ. ಹಂಗೆ ಒದ್ರಾಡ್ಸ್ತಾರ ನೋಡಪ್ಪ ನನ್ನ ಈ ಮನ್ಯಾಗ. ಒಟ್ನಲ್ಲಿ ನನ್ನನ್ನು ನೆಮ್ಮದಿಯಾಗಿರಾಕ ಬಿಡಂಗಿಲ್ಲ ಅಂತಾರೆ ನೋಡಪ್ಪ ಈ ಮನ್ಯಾಗಂತೂ. ಇಲ್ಲಿ ಬಿಡಪ್ಪ, ನಂದೆಲ್ಲ ಚಿಂತೆ ನಿನಗೆ ಯಾಕೆ? ಬಿಡು, ಬಾ ಮೊದಲು ನಾಷ್ಟ ಮಾಡ್ಬಾ. ಆಮೇಲೆ ಬೇಕಾದ್ರೆ ನಿಂದೇನೋ ಕೆಲಸ ಐತಿ, ಎಲ್ಲೋ ಹೋಗೋದೈತೆ ಅಂತ ಅಂದಿದ್ದೆಲ್ಲ, ಹೋಗಂತೆ ಅಂತ. ಈಗಲೇ ಬಿಸಿ ಐತಿ, ನಾಷ್ಟ ಮಾಡಿಬಿಡ್ಬಾ. ಗೌರಿ, ನೀನು ಬಾ, ನಾಷ್ಟ ಮಾಡಿಬಿಡ್ರಿ ಮೊದಲು. ಯವ್ವ, ಅಂದಂಗ ನಾಷ್ಟ ಏನು ಮಾಡಿದ್ವಿ ಇವತ್ತು? ನಿಮ್ಮ ಅತ್ತಿಗೆಮ್ಮ ಬಿಸಿದ ಮಸಾಲ ಅಕ್ಕಿ ರೊಟ್ಟಿ ಮಾಡಾಳ ನೋಡಪ್ಪ. ಮಸಾಲ ಅಕ್ಕಿ ರೊಟ್ಟಿ, ಆಮೇಲೆ ಉಪ್ಪಿನಕಾಯಿ, ಕೊಬ್ಬರಿ ಚಟ್ನಿ ಮಾಡಾಳ ನೋಡು.
ರಾಜು, ಅಕ್ಕಿ ರೊಟ್ಟಿ ಮಾತ್ರ ಅನ್ನ ಹೊತ್ತಾಗೈತಿ, ಬಾಲಿ ನೀನು ಬಿಸಿ ಬಿಸಿ ತಿನ್ನಂತೆ ಅಂತ. ಏನ ಅಕ್ಕಿ ರೊಟ್ಟಿನ? ಹಾಂ, ಅಕ್ಕಿ ರೊಟ್ಟಿನ ಏನಾತೀಗ? ಯವ್ವ, ಏನು ಬೀದ, ನಾ ಮುಂಜಾನೆ ಎದ್ದು ಅಕ್ಕಿ ರೊಟ್ಟಿ ತಿನ್ನಂಗಿಲ್ಲ ಅಂತ ಗೊತ್ತಿಲ್ಲನ ನಿನಗೆ? ಮತ್ತೆ ಈ ಅಕ್ಕಿ ರೊಟ್ಟಿನ ಮಾಡ್ತೀಯ? ಹಾಂ, ಅದು ಎಷ್ಟು ದೊಡ್ಡ ಕೆಲಸ ನಾನು ಇವಾಗ ನನಗೆ ಬಂದಿರೋದು. ಹಾಂ, ಎಂಥ ದೊಡ್ಡ ಆಫೀಸರ್ ನಾನೀಗ. ನನಗೆ ನಾಷ್ಟಕ್ಕೆ ಅಕ್ಕಿ ರೊಟ್ಟಿ ಕೊಡಾಕುಂತೀರಾ? ಚಿ 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 ಚಿ, ಈ ಅಕ್ಕಿ ರೊಟ್ಟಿ ಎಲ್ಲ ನನಗೆ ಮೂಸು ಕೂಡ ನೋಡೋಕ್ಕಾಗೋದಿಲ್ಲಪ್ಪ. ಛೇ, ಬೆಳಗ್ಗೆ ಬೆಳಗ್ಗೆ ಯಾರಾದ್ರೂ ಇಂಥ ಅಕ್ಕಿ ರೊಟ್ಟಿ ತಿಂತಾರ? ರಾಜು, ಏನು ಹೇಳಕುಂತಿಲ್ಲ ನೀನು? ಹೋ ಬೇಯಮ್ಮ, ಅಲ್ಲ ಈ ಅಕ್ಕಿ ರೊಟ್ಟಿ ಮುಂಜಾನೆ ಯಾರು ತಿಂತಾರ? ಅದು ತಿನ್ನಕ್ಕಾಗಲ್ಲ ಬಿಡಲ್ಲ, ಗಂಟ್ಲದಾಗ ಇಳಿಯಂಗಿಲ್ಲ, ಏನಿಲ್ಲ. ಚಿ, ನಂಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವನ್ನೆಲ್ಲ ಕೊಡಕ್ಕೆ ಹೋಗ್ಬೇಡ್ರೆ. ಇನ್ಮೇಲೆ ನಾನು ಏನು ಹೇಳ್ತೀನಿ ಅದನ್ನ ನಾಷ್ಟ ಮಾಡ್ಕೊಡ್ರಿ ನನಗೆ. ಲೇ, ಹಂಗೆದಕ್ಕೆ ಅಂತಿದ್ದಿ? ಮೊದಲು ತಿಂದಾರ ನೋಡು ಎಷ್ಟು ಮೆತ್ತಗೆ ಮಾಡಾರ ಗೊತ್ತೇನ ಅತಿಗೆಮ್ಮ. ಹಾಂ, ಎಷ್ಟು ಕಷ್ಟಪಟ್ಟು ಎಂಥ ಚಲೋ ನಾಷ್ಟ ಮಾಡಾರ. ಹಾಂ, ಆರೋಗ್ಯಕ್ಕೂ ಒಳ್ಳೇದಿದು. ಸುಮ್ಮನೆ ತಿನ್ಲೆ, ಇಲ್ಲ ನಾಟಕ ಎದಕ್ಕೆ ಮಾಡ್ತಿದ್ದಿ? ನೋಡೋಣ, ಇದು ನಿಮ್ಮ ಲೆವೆಲಿಗೆ ತಿನ್ನುವಂಥ ನಾಷ್ಟ. ಇದು ನನ್ನ ಲೆವೆಲಿಗೆ ಇದು ಅಲ್ಲಾನೇ ಅಲ್ಲ. ನನಗೇನಿದ್ರು ಇನ್ಮೇಲೆ ದೋಸೆ, ಇಡ್ಲಿ, ಆಮೇಲೆ ನಾನು ಏನು ಹೇಳ್ತೀನಿ ಅದನ್ನೇ ನನಗೆ ನಾಷ್ಟ ಮಾಡಿಕೊಡ್ಬೇಕು. ಈ ಥರ ಎಲ್ಲ ಚಿಚಿಚಿ ಇಂಥದ್ದೆಲ್ಲ ಮಾಡಿಕೊಟ್ರಿ ಇನ್ಮೇಲೆ ನಾನು ತಿನ್ನೋದೆಲ್ಲ ಮೂಸು ಕೂಡ ನೋಡೋಂಗಿಲ್ಲ. ಅಲ್ಲ, ನೀವೇನಿನ್ನೂ ಹಳ್ಳಿ ಲೆವೆಲಿಗೆ ತಿಂಕ್ ಮಾಡಕ್ಕೆ ಬಿಟ್ಟಿರಲ್ಲ. ಛೀ, ಅಕ್ಕಿ ರೊಟ್ಟಿ ಅಂತ, ಅಕ್ಕಿ ರೊಟ್ಟಿ ಚಟ್ನಿ ಅಂತೆ, ಉಪ್ಪಿನಕಾಯಿ ಅಂತೆ. ಇದನ್ನ ಯಾರಾದ್ರೂ ಟಿಫಿನ್ ಅಂತಾರ? ಟಿಫಿನ್ ಅಂದ್ರೆ ಏನಂತ ಆದ್ರೂ ಗೊತ್ತಿದೆನಾ ನಿಮ್ಗೆ? ಹಾಂ, ಏನು ಬೇಕಾದ್ರೆ ಮನೆಯೆಲ್ಲ ಮಾಡ್ಕೊಂತ. ಛೀ, ಬೆಳಗ್ಗೆನೆ ನನ್ನ ಮೂಡೆಲ್ಲ ಹಾಳು ಮಾಡಿಟ್ಬಿಟ್ರು. ಯವ್ವ, ನೀನಾರ ಒಂದು ಮಾತು ನನಗೆ ಕೇಳಕ್ಕೆ ಬರಲ್ಲ ಅನ್ಬೇ. ನೋಡಪ್ಪ, ಅಕ್ಕಿ ರೊಟ್ಟಿ ಮಾಡಾಕೊಂತಾರ, ಹೆಂಗೆ ನೀ ತಿಂತೀಯಾನಿ ಏನಿಲ್ಲ, ಏನು ಅಕ್ಕಿ ರೊಟ್ಟಿ ನಾಷ್ಟ ಮಾಡೋಣ ಬೇಡ ಅಂತಂದು ಒಂದು ಮಾತು ಕೇಳಂಗಿಲ್ಲಲ್ಲ. ಈ ಮನ್ಯಾಗ ಈ ಮನ್ಯಾಗ ಈಗ ಜಾಸ್ತಿ ಸಂಪಾದನೆ ಮಾಡೋಣ ಅಂದ್ರೆ ನಾನು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು. ನೀವು ನಾನು ಏನು ಹೇಳ್ತೀನಿ ಅದನ್ನ ಈ ಮನ್ಯಾಗ ನಾಷ್ಟ ಮಾಡ್ಬೇಕು. ಅದನ್ನ ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನಾನು ಮಾತ್ರ ಮನ್ಯಾಗ ನಾಷ್ಟನೂ ಮಾಡಲ್ಲ, ಊಟನೂ ಮಾಡಲ್ಲ. ಅಲ್ಲಪ್ಪ ಮೈದ್ನ, ಇವಾಗ ನೀನು ರೊಕ್ಕನ ಜಾಸ್ತಿ ಸಂಪಾದನೆ ಮಾಡಾಕುಂತಿಯಲ್ಲ, ಹಂಗಂದ್ರೆ ಇನ್ಮೇಲೆ ನೀನು ಹೊಟ್ಟಿಗೆ ರೊಕ್ಕನ ತಿಂತೀಯನ? ಸರಿಯಾಗಿ ಕೇಳಿದೆ ಸವಿತವ ನೀನು. ಹೇಳ, ಇನ್ಮೇಲೆ ನೀನೇನಾರ ಹೊಟ್ಟಿಗೆ ರೊಕ್ಕನ ತಿಂತೀಯನ? ನೋಡ್ರಿ ಅತಿಯಮ್ಮ, ನೀವು ಸರಿನತ್ತಾಗ ಮಾತಾಡ್ರಿ. ಹೆಂಗೆ ಬೇಕಂಗ ನನ್ನ ಹತ್ರ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನೀವು. ಅಯ್ಯೋ, ನಾನು ಅದಕ್ಕೆ ಹೆಂಗೆ ಬೇಕಂಗ ಮಾತಾಡ್ಲಿರಿ ಮೈದ್ನಾರ? ಅಲ್ಲ, ನಿಮಗೆ ಕೇಳಾಕುಂತೀನಿ, ನನಗೆ ಸಂಪಾದನೆ ಜಾಸ್ತಿ ಆಗೈತಿ, ನಾನು ದೊಡ್ಡ ಆಫೀಸರ್ ಅಂತ ಹೇಳಾಕುಂತಿರಲ್ಲ. ನೀವು ಒಟ್ಟಿಗೆ ಇವ ಅನ್ನ ಸಾರು ಪಲ್ಯ ಚಪಾತಿ ರೊಟ್ಟಿ ಇವನ್ನ ತಾನೇ ತಿನ್ನೋದು. ಏನು ಒಟ್ಟಿಗೆ ನಿಮ್ಮಂತರ ಏನಾರು ರೊಕ್ಕ ಗಿಕ್ಕ ಏನಾರು ತಿಂತೀರಾ ಏನಂತ ಕೇಳಿದೆಪ್ಪ ನಾನು. ಅತ್ತಿಗೆಮ್ಮ, ಒಂದು ಮಾತು ನೆನ್ಪಿಟ್ಕೋರಿ, ಈ ಮನ್ಯಾಗ ಇನ್ನು ಮೇಲೆ ನಾನು ಹೇಳಿದ್ದ ನಡಿಬೇಕು. ನಾನು ಏನು ಹೇಳ್ತೀನಿ ಅದನ್ನು ನಾಷ್ಟ ಮಾಡ್ಬೇಕು, ಅದನ್ನು ಅಡುಗೆ ಮಾಡ್ಬೇಕು. ನಿಮಗೆ ತಿಳ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೆವೆಲಿಗೆ ಥಿಂಕಿಂಗ್ ನನಗೆ ಇಷ್ಟ ಆಗೋದಿಲ್ಲ. ನನ್ನ ಲೆವೆಲಿಗೆ ಥಿಂಕ್ ಮಾಡೋದನ್ನು ಕಲೀರಿ, ಜೀವನದಾಗ ಉದ್ಧಾರ ಹಾಕಿರಿ. ನೋಡಪ್ಪ ರಾಜು, ಥಿಂಕಿಂಗ್ ಹೆಂಗಾರ ಯಾಕ ಇರಲಿ, ಮನ್ಯಾಗ ಅಡುಗೆ ಮಾಡೋರು ನಾವು, ನಮಗೆ ಏನು ತಿಳಿತೈತಿ ಅದನ್ನು ನಾವು ಅಡುಗೆ ಮಾಡಾಕ್ತೀವಿ. ನಿನಗೇನಾರ ನಾವು ಮಾಡಿದ ಅಡುಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀನು ಹೊರಗಡೆ ತಿನ್ಕೋ, ಇಲ್ಲ ಅಂದ್ರೆ ಲಘುನ ನೀನು ಮದುವೆ ಮಾಡ್ಕೊಂಬಿಡು. ನೀನು ಹೆಂಡತಿ ಬರ್ತಾಳಲ್ಲ, ಆಕೆ ನಿನಗೆ ಏನಂತಿದೆ ಅದನ್ನು ಮಾಡ್ಕೊಡ್ತಾಳಂತ. ಅದನ್ನು ಬಿಟ್ಟು ನಿಂದು ಏನೈತಲ್ಲ ಇದು ದೌಲತ್, ಅದನ್ನೆಲ್ಲ ನಮ್ಮ ಮೇಲೆ ತೋರ್ಸಕ್ಕೆ ಹೋಗ್ಬೇಡ ನೀನು. ನಿನ್ನ ಆರ್ಭಟ ನಿಂದು ಏನೇ ಇದ್ರೂ ಅದು ನಿನ್ನ ಹತ್ರನೇ ಇಟ್ಕೋ, ನಮ್ಮ ಮೇಲೆ ಸಾಧಿಸೋದಕ್ಕೆ ಹೋಗ್ಬೇಡ. ನೀನು ಹೊರಗಡೆ ದುಡಿತೀರಿ, ನಾವು ಮನ್ಯಾಗ ದುಡಿತೀವಿ, ಅಷ್ಟ ವ್ಯತ್ಯಾಸ. ನೀನು ಹೊರಗಡೆ ದುಡಿದ ಮಾತ್ರಕ್ಕೆ ನಿನಗೆ ಎಲ್ಲನೂ ನೀನು ಹೇಳ್ದಂಗೆ ಈ ಮನ್ಯಾಗ ನಡೆಯಂಗಿಲ್ಲ. ಈ ಮನ್ಯಾಗ ಅಡುಗೆ ಮಾಡೋರು ನಾವು ಅದೀವಿ, ನಮಗೆ ಗೊತ್ತಾಕೈತಿ ಯಾರಿಗೇನಿಷ್ಟ ಯಾರಿಗೇನಿಷ್ಟ ಇಲ್ಲ, ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದನ್ನು ನೋಡಿ ಅಡುಗೆ ಮಾಡೋರು ನಾವು. ಮನ್ಯಾಗ ಏನು ಸಂತೆ ಐತಿ ಏನು ತರಕಾರಿ ಐತಿ ಅದನ್ನು ನೋಡಿ ಅಡುಗೆ ಮಾಡೋರು ನಾವು. ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ದಿನ ಒಂದು ನಿನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಏನು ಮಾಡ್ಬೇಕಪ್ಪ ರಾಜು, ಹೌದಾ ಅದನ್ನು ಮಾಡ್ಬೇಕಾ ಅಂತ ಎಲ್ಲ ಕೇಳೋದು ನಮ್ಮ ಕೈಯಾಗ ಇದು ನಮ್ಮ ಮನೇನೂ ಐತಿ. ಈ ಮನ್ಯಾಗ ನಿನಗೆ ಎಷ್ಟು ಹಕ್ಕು ಅಧಿಕಾರ ಐತಿ ಅಷ್ಟ ಹಕ್ಕು ಅಧಿಕಾರ ನಮಗೂ ಐತಿ. ಸವಿ, ಅವನಿಗೆ ಯಾಕೆ ಎದುರು ಮಾತಾಡಕುಂತಿದ್ದಿ ನೀನು? ಅತ್ತೆರ, ನಾನು ಏನೂ ಎದುರು ಮಾತಾಡಕೊಂತಿಲ್ರಿ. ಮನ್ಯಾಗ ಏನು ಮಾಡೈತಿ ಅದನ್ನು ತಿನ್ನನ್ರಿ. ಅದನ್ನ ಬಿಟ್ಟು ಚೀತು ಅಂತ ಅನ್ನೋದಿದಕ್ರಿ? ಈಗ ಎಲ್ಲರೂ ತಿನ್ನಾಕುಂತಿದ್ದಲ್ಲನ್ರಿ ಅದನ್ನು ಮತ್ತು ಚೀತು ಅಂತಾರ ಅಂತ ಅನ್ನಕ್ಕೆ ಯಾವತ್ತರ ಹಿಂಗೆ ಮಾಡ್ತಾರನ್ರಿ? ರೊಟ್ಟಿ ಅದ, ನೀನೇನು ಹೊರಗಡೆ ಪಿಜ್ಜಾ ಬರ್ಗರ್ ತಿಂತೀಯಲ್ಲ ಅದಕ್ಕೇನು ಶಕ್ತಿ ಬರಂಗಿಲ್ಲ. ಇಂಥ ದಿನ ಇಂಥದ್ದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದನ್ನು ತಿನ್ನು, ಶಕ್ತಿ ಹೆಂಗೆ ಬರ್ತೈತೆ ಅನ್ನೋದನ್ನು ನೋಡಂತಿ ಅಂತ ನೀನು. ಅದನ್ನ ಬಿಟ್ಟು ಮಾಡಿರೋ ಅಡುಗೆಗೆ ಈ ಥರ ಬಾಯಿಗೆ ಬಂದಂಗೆ ಬೈದೆ ಅಂದ್ರೆ ಮುಂದಿನ ಸಲ ಅಡುಗೆ ಮಾಡಿದ್ದೆ ನೀನು ಕೊಡಂಗಿಲ್ಲ ನೋಡು ಮತ್ತೆ ಈ ಮನ್ಯಾಗ. ರಾಜು, ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡಪ್ಪ. ಅಕ್ಕೆ ಹಂಗೆ ನಿನಗೇನು ಬೇಕು ಹೇಳಪ್ಪ, ನಾನೇ ಮಾಡ್ಕೊಡ್ತೀನಿ. ಈ ಮನ್ಯಾಗ ದುಡಿಯಾಕಷ್ಟ ನಾನು ಬೇಕು, ಆದ್ರೆ ನನಗೇನು ತಿನ್ನಕ್ಬೇಕು ಅದನ್ನು ಕೇಳುವಂಥ ಸ್ವತಂತ್ರನೇ ಇಲ್ಲ ಈ ಮನ್ಯಾಗ. ನೀವ ಮಾಡ್ಕೊಂಡು ನೀವ ತಿನ್ರಿ. ಇನ್ಮೇಲೆ ನಾನು ಈ ಮನ್ಯಾಗ ನಾಷ್ಟನೂ ತಿನ್ನಲ್ಲ, ಊಟನೂ ಮಾಡಲ್ಲ. ರಾಜು ರಾಜು ನಿತ್ಕೋರಪ್ಪ, ನಿತ್ಕೋ, ಇಲ್ಲ ಒಂದು ನಿಮಿಷ ನಿತ್ಕೋ. ಈಗ ಸಮಾಧಾನ ತನ್ಲಿ ನಿನಗೆ? ಅವನು ಬರೀ ಹೊಟ್ಟಿಂದ ಹೋದಲ್ಲ ಹೊರಗಡೆ, ಸಮಾಧಾನ ಆತ ಈಗ? ತಿನ್ನು ಎಷ್ಟೆಷ್ಟು ಅಕ್ಕಿ ರೊಟ್ಟಿ ಏನೇನು ಮಾಡಿ ನೋಡು. ಅಷ್ಟು ಕುತ್ಕೊಂಡು ನೀನು ನಿಮ್ಮ ಅಕ್ಕ ಅದಾಳಲ್ಲ ಲಲಿತವ ಕುತ್ಕೊಂಡು ತಿನ್ರಿ ಅಡುಗೆ ಮನ್ಯಾಗ. ಅತ್ಯಾರ, ಅವ್ರಿಗೇನು ನಾವೇನು ಮನ್ಯಾಗ ನಾಷ್ಟ ಮಾಡಬೇಡ್ರಿ ಊಟ ಮಾಡಬೇಡ್ರಿ ಅಂತ ಹೇಳಿಲ್ಲ. ಮಾಡಿರೋ ಅಡುಗೆಗೆ ಹೆಂಗೆ ಅವಮಾನ ಮಾಡ್ತಾರೆ ನೋಡ್ರಿ, ಅದು ಸರಿಯೇನು? ಸುಮ್ಮನೆ ಇರ್ರಿ, 2 ದಿನ ಹೊರಗಡೆ ತಿನ್ರಿ, ಅವಾಗ ಗೊತ್ತಾಕೈತೆ ಮನೆ ಊಟದ ಬೆಲೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ.
ತಲೆ ಕೆಡ್ಸ್ಕೊಳ್ದೆ ಇರೋದಕ್ಕ ನಾನು ನೀನಲ್ಲ, ಅವ ನನ್ನ ಮಗ ಅದಾನ. ನನಗೆ ಗೊತ್ತೈತಿ ನನ್ನ ಮಗ ಉಪವಾಸ ಇದ್ರೆ ಎಷ್ಟು ಸಂಕಟ ಬೀಳುತ್ತೆ ಅನ್ನೋದು ನನಗೆ ಗೊತ್ತು. ರಾಜು ರಾಜು ಕೃಷ್ಣ ಚಂದ್ರು ತಿನ್ರಿ ನೀವು. ಈ ಮನ್ಯಾಗ ಹಿಂಗೆ ನಮ್ಮ ಮನ್ಯಾಗ ಮುಗಿಲಾರ್ದ ಸಂಭ್ರಮ ಆಗ್ಬಿಟ್ಟೈತಿ. ತಿನ್ರಿ ಸವಿತವ, ಹೋಗ್ರಿ ನೀವು ನಾಷ್ಟ ಮಾಡಿ ಹೋಗ್ರಿ, ನಮಗೆಲ್ಲ ಐತಿ, ನೀವು ತಿನ್ನೋಗ್ರಿ. ಸರಿ ರೀ ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ತಿನ್ರಿ. ಮತ್ತೇನಾರು ಬೇಕಾದ್ರೆ ಹೇಳ್ರಿ, ನಾ ತಂದು ಕೊಡ್ತೀನಿ. ಹ್ಞೂನವ್ವ ಆತು.